ಬೆಳಗಾವಿಯ ಮಂಗಾಯಿ ನಗರ ಪ್ರದೇಶದಲ್ಲಿ ರಸ್ತೆಗಳ ದುಸ್ಥಿತಿ, ಎಲ್ಲೆಡೆ ಉಂಟಾಗಿರುವ ಗುಂಡಿಗಳು ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಖಂಡಿಸಿ ಸ್ಥಳೀಯ ನಿವಾಸಿಗಳು ಶುಕ್ರವಾರದಂದು ಬೆಳಗಾವಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿದ್ರು. ಮಂಗಾಯಿ ನಗರ ನಿವಾಸಿಗಳ ಸಂಘ, ಮಹಿಳಾ ಮಂಡಳ ಹಾಗೂ ಸಾರ್ವಜನಿಕರು ಪಾಲಿಕೆ ಉಪಾಯುಕ್ತ ಉದಯ್ ಕುಮಾರ್ ತಲ್ವಾರ್ ಅವರಿಗೆ ಮನವಿ ಸಲ್ಲಿಸಿ ಮಂಗಾಯಿ ಜಾತ್ರೆಗೆ ಮುನ್ನವೇ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಆಗ್ರಹಿಸಿದ್ರು. ಇಲ್ಲವಾದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಮಾತನಾಡಿದ ಮಂಗಾಯಿ ನಗರ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಬಂಡು ಕೇರವಾಡ್ಕರ್ ಅವರು, ಎಲ್&ಟಿ ಸಂಸ್ಥೆಯು ವಿವಿಧ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಅಗೆದು ಕಾಮಗಾರಿ ನಡೆಸಿ ಬಳಿಕ ಗುಂಡಿಗಳನ್ನು ಮುಚ್ಚದೆ ಬಿಟ್ಟಿರುವುದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ अनुभविಸುತ್ತಿದ್ದಾರೆ ಎಂದು आरोपिಸಿದರು. आज आम्ही मंगाईनगर रहिवासी संघ व महिला मंडळ तसेच वडगावमधील सर्व नागरिक यांच्या वतीनं जे वडगावची यात्रा त्या आठवडाभरातच आलेली आहे. त्या आठवडाभरातच अजून आज तागायत ते एल&डीनं जे खड्डे काढलेले आहेत ते खड्डे आज तागात मुजवलेले नाहीत. प्रत्येक गल्लीमध्ये 30-40 खड्डे आहेत. येणारा जाणारा एवढा त्रास व्हायला, त्या गाड्यांचं नुकसान व्हायला आहे. लहान मुलं जातात येतात. वजे गल्ली, पाटील गल्ली, विष्णू गल्ली, कारभार गल्ली, तिथं यरमाळ रोड, धामणे रोड, तिथं मंगाईनगर पूर्ण हा ज्या परिसरामध्ये जो खड्ड्याचं साम्राज्य चाललेलं आहे ते वडगाव म्हणाय की खड्डे वडगाव म्हणायचं हेच आम्हाला काय समजेना झालं आहे. आणि तिथून सर्व नागरिकांनी ह्यांना हे केलेलं आहे, निवेदन दिलेलं आहे. त्या साहेबांना हे निवेदनाची पूर्तता 8 दिवसात झाली नाही तर यात्रा झाल्यानंतर असं मोठं आंदोलन करणार आहे. एल&डीकडे पण जाऊन आंदोलन करणार आहे, इथं पण आंदोलन करणार आहे. कारण का आता तुम्हाला फोटो वगैरे दिलेले आहेत मी, ते रोडला जातेवेळी मंगाईनगरला आज जातेवेळी रोडला पाणी, मंदिरचं पाणी रोडवरती कसं होऊन किती त्रास व्हायला, किती गाड्या होऊन पडालेत, त्यांना एवढा त्रास व्हायला आहे. खरोखरच ह्या अधिकाऱ्यांनी एवढे वेळा आम्ही निवेदन द्यालो आहे, त्या निवेदनाची काय पूर्तता होत नाही, काय नाही. महानगरपालिकेमध्ये नगरसेवक आहेत की नाही हेच आम्हाला काय माहिती नाही. प्रशासनाला जागे येण्यासाठी हे आम्ही आज हे केलेलं आहे. आणि हे 8 दिवसात झालं पाहिजे. जत्रेच्या अगोदर सगळं झालं पाहिजे. जत्रा इथे म्हणजे दरवर्षी करतात तुम्ही, कारण गटारी आणि ते पाणी जाण्याचं निचरा कोण करणार? तिथं नळाची दुरुस्ती नाही आहे. 5-5 मिनिटांना लाईट जाते, सगळं जातं, खड्डे येत आहे, लहान मुलं आहेत, रिक्षावाले आहेत, वर्दी येत आहे, अपंग माणसं आहेत, त्यांना कसा हे करणार? 3-4 वर्ष झालं आम्ही बोंब मारवलं. एकदा तरी या प्रशासनाला जागावून नीट आमचे रोड करून द्या, नाहीतर म्हणून सांगा आमच्या पैशांनी तर एकदा करून घेतो आम्ही. ಮಂಗಾಯಿ ನಗರ, ವಜೆ ಗಲ್ಲಿ, ಪಾಟೀಲ್ ಗಲ್ಲಿ, ವಿಷ್ಣು ಗಲ್ಲಿ, ಕಾರ್ಭಾರ್ ಗಲ್ಲಿ, ಯಲ್ಲಮ್ಮ ರಸ್ತೆ ಹಾಗೂ ಧಾಮ್ನೆ ರಸ್ತೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿತ್ತು. ವಾಹನ ಸವಾರರು, ಪಾದಚಾರಿಗಳು, ಹಿರಿಯ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿದಿನ ಅಪಾಯದ ನಡುವೆ ಸಂಚರಿಸುವಂತಾಗಿದೆ ಎಂದು ಅವರು ಹೇಳಿದರು. ಇದಲ್ಲದೆ ಮಳೆ ನೀರು ರಸ್ತೆಗಳಲ್ಲಿ ನಿಲ್ಲುವುದು, ಚರಂಡಿಗಳ ಸಮರ್ಪಕ ನೀರು ಹರಿವಿನ ವ್ಯವಸ್ಥೆ ಇಲ್ಲದಿರುವುದು, ಕುಡಿಯುವ ನೀರಿನ ಪೈಪ್ ದುರಸ್ತಿ ಕಾಮಗಾರಿಗಳು ವಿಳಂಬವಾಗಿರುವುದು ಹಾಗೂ ಪದೇ ಪದೇ ವಿದ್ಯುತ್ ವ್ಯಥೆ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ನಿವಾಸಿಗಳು ಮನವಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಮೂಲಭೂತ ಸಮಸ್ಯೆಗಳು ಹಲವು ವರ್ಷಗಳಿಂದ ಬಗೆಹರಿಯದೆ ಉಳಿದಿವೆ ಎಂದು ಆರೋಪಿಸಿದರು. ಮಂಗಾಯಿ ಜಾತ್ರೆ ಆರಂಭವಾಗುವ ಮೊದಲು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬೇಕು. ಇಲ್ಲವಾದರೆ 8 ದಿನಗಳೊಳಗೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿದ್ದರೆ ಜಾತ್ರೆ ಮುಗಿದ ಬಳಿಕ ಮಹಾನಗರ ಪಾಲಿಕೆ ಹಾಗೂ ಎಲ್&ಟಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮನವಿ ಸ್ವೀಕರಿಸಿದ ಉಪ ಆಯುಕ್ತ ಉದಯ್ ಕುಮಾರ್ ತಲ್ವಾರ್ ಸಂಬಂಧಿಸಿದ ಇಲಾಖೆಗಳ ಮೂಲಕ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಎಂದು ನಿವಾಸಿಗಳು ತಿಳಿಸಿದರು. ಇದೀಗ ಮಂಗಾಯಿ ಜಾತ್ರೆಗೆ ಮುನ್ನ ಆಡಳಿತ ಎಷ್ಟು ವೇಗವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಎನೋಗ್ರಾಮ್ಗೆ.